ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮಗುವಿಗೆ ಮತ್ತು ಮಕ್ಕಳಿಗೆ ಯೂಸ್ ಮಾಡುವಂಥ ಸೆಲೈನ್ ನೇಸಲ್ ಡ್ರಾಪ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ. ಈ ಡ್ರಾಪ್ಸ್ನ ಮೂಗು ಕಟ್ಕೊಂಡಿದ್ದಾಗ, ನೆಗಡಿಗೆ ಅಥವಾ ಮಕ್ಕಳಿಗೆ ಉಸಿರಾಡಲು ಕಷ್ಟ ಆಗ್ತಿದ್ದಾಗ ಈ ಡ್ರಾಪ್ಸ್ನ ಯೂಸ್ ಮಾಡ್ತಾರೆ. ಆದರೆ ಸೆಲೈನ್ ನೇಸಲ್ ಡ್ರಾಪ್ಸ್ ಅಂದರೆ ಏನು, ಯಾವಾಗ ಯೂಸ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲನೂ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಸೆಲೈನ್ ನೇಸಲ್ ಡ್ರಾಪ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಡ್ರಾಪ್ಸು ಉಪ್ಪು ಮತ್ತು ಶುದ್ಧ ನೀರಿನಿಂದ ಪ್ರಿಪೇರ್ ಆಗಿರುವಂಥ ಒಂದು ನೇಸಲ್ ಡ್ರಾಪ್ಸ್ ಇದು. ಇದರಲ್ಲಿ ಯಾವುದೇ ಆ್ಯಂಟಿಬಯೋಟಿಕ್ ಇಲ್ಲ ಅಥವಾ ಸ್ಟೀರಾಯ್ಡ್ ಇರಲ್ಲ. ಮೀನ್ಸ್ ಇದೊಂದು ಸಾಮಾನ್ಯವಾಗಿ ಮೂಗನ್ನು ತೇವವಾಗಿಡಲು ಯೂಸ್ ಮಾಡುವಂಥ ಡ್ರಾಪ್ಸ್ ಆಗಿರುತ್ತೆ. ನೆಕ್ಸ್ಟ್, ಯಾವಾಗ ಈ ಒಂದು ಡ್ರಾಪ್ಸ್ನ ಯೂಸ್ ಮಾಡಬೇಕು ಅಂದರೆ, ಮೂಗು ಕಟ್ಕೊಂಡಿದ್ರೆ, ನೆಗಡಿ ಆಗಿದ್ದಾಗ, ಮೂಗಿನೊಳಗಡೆ ಡ್ರೈ ಆಗಿದ್ದರೆ, ಡಸ್ಟ್ ಅಥವಾ ಅಲರ್ಜಿಯಿಂದ ಮೂಗು ಕಿರಿಕಿರಿ ಆಗ್ತಿದ್ರೆ, ಇದನ್ನು ಮಕ್ಕಳು, ದೊಡ್ಡವರು ಮತ್ತು ಚಿಕ್ಕ ಮಕ್ಕಳು ಮೀನ್ಸ್ ಬೇಬೀಸ್ ಡಾಕ್ಟರ್ನ ಅಡ್ವೈಸ್ ತೊಗೊಂಡು ಈ ಒಂದು ಡ್ರಾಪ್ನ ನೀವು ಬಳಸಬಹುದು. ನೆಕ್ಸ್ಟು ಈ ಒಂದು ಡ್ರಾಪ್ಸ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ, ಮೊದಲು ಹ್ಯಾಂಡ್ ವಾಶ್ ಮಾಡಿ, ತಲೆನ ಸ್ವಲ್ಪ ಹಿಂದಕ್ಕೆ ತಗ್ಸಿ, ಮೂಗಿಗೆ 2 to 3 ಡ್ರಾಪ್ಸ್ ಹಾಕಬೇಕಾಗುತ್ತೆ. ಲೆಫ್ಟ್ ಆ್ಯಂಡ್ ರೈಟ್ 2 ಸೈಡ್ಸ್ ಕೂಡ ಹಾಕಬೇಕು. 2 ಅಥವಾ 3 ಗಂಟೆ ಗ್ಯಾಪ್ನಲ್ಲಿ ನೀವು ಮತ್ತೆ ಈ ಡ್ರಾಪ್ಸ್ನ ಯೂಸ್ ಮಾಡಬಹುದು. 2 days or 3 days ಈ ಡ್ರಾಪ್ಸ್ನ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಡ್ರಾಪ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಈ ಡ್ರಾಪ್ಸ್ನ ಯೂಸ್ ಮಾಡಬೇಕಾದ್ರೆ ಯಾವ ಪ್ರಿಕಾಷನ್ನ ತೆಗೆದುಕೊಳ್ಬೇಕು ಮತ್ತು ಡಾಕ್ಟರ್ನ ಯಾವಾಗ ಮೀಟ್ ಮಾಡಬೇಕು ಅಂದರೆ, ಡ್ರಾಪರ್ನ ತುದಿಯನ್ನು ಮೂಗಿನ ಒಳಗಡೆ ಟಚ್ ಮಾಡಬಾರ್ದು ಡ್ರಾಪ್ಸ್ ಹಾಕಬೇಕಾದ್ರೆ, ಮತ್ತು ಒಂದು ಬಾಟಲ್ನ ಬೇರೆಯವ್ರ ಜೊತೆ ಶೇರ್ ಮಾಡಬಾರ್ದು. ಯೂಸ್ ಮಾಡಿ ಅಥವಾ ಓಪನ್ ಮಾಡಿ ಲಾಂಗ್ ಟೈಮ್ ಆಗಿದ್ದರೆ ಮತ್ತೆ ಯೂಸ್ ಮಾಡಬಾರ್ದು. ನೆಕ್ಸ್ಟು ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು ಅಂದರೆ, 3 ರಿಂದ 5 ದಿನಕ್ಕಿಂತ ಜಾಸ್ತಿ ಏನಾದರೂ ನಿಮಗೆ ಮೂಗು ಕಟ್ಕೊಂಡಿದ್ರೆ, ಜ್ವರ ಇದ್ದರೆ, ಉಸಿರಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದ್ರೆ, ಮಗು ಹಾಲು ಅಥವಾ ಫುಡ್ನ ತಿಂದೇ ಇದ್ದರೆ, ಮತ್ತು ಕಿವಿ ನೋವು ಬಂದರೆ, ಈ ಸಿಚುವೇಶನ್ಸಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇದಿಷ್ಟು ಸೆಲೈನ್ ನೇಸಲ್ ಡ್ರಾಪ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.